ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಂಶಿ ಗಾಸ್ಪಲ್ ಕೀಬೋರ್ಡ್. ನನ್ನ ಎಲ್ಲ ಕನ್ನಡ ವೀಕ್ಷಕರಿಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಗಳಿಗೆ ಮತ್ತು ನಮ್ಮ ಚಾನಲ್ನ ಪೇಯ್ಡ್ ಮೆಂಬರ್ಸ್ಗಳು, ಪಾವತಿಸಿದ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹೇಗಿದ್ದೀರಾ? ನಮ್ಮ ಚಾನಲ್ನ ವೀಡಿಯೋಗಳನ್ನ ನೋಡ್ತಾ ಟೈಮ್ ಟು ಟೈಮು ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಕೀಬೋರ್ಡ್ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ನಮ್ಮ ಅತ್ಯಾಕರ್ಷಕ ಮೆಂಬರ್ಶಿಪ್ಗಳಲ್ಲಿ ಜಾಯ್ನ್ ಆಗಿ ಅಲ್ಲಿರೋ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಹಂತವಾಗಿ ನೀವು ಕೀಬೋರ್ಡ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪ್ರತಿ ಶನಿವಾರ ಸಾಯಂಕಾಲ 6 ಗಂಟೆಗೆ ನಾನು ಲೈವ್ ಬರ್ತಾ ಇದ್ದೀನಲ್ವ, ಆ ಲೈವ್ ವೀಡಿಯೋಗಳನ್ನ ಕೂಡ ನೀವೆಲ್ಲರೂ ಕೂಡ ನೋಡಿ ನಿಮ್ಮ ಕೀಬೋರ್ಡ್ ಸ್ಕಿಲ್ಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದು ಇಂಪಾರ್ಟೆಂಟು ಮತ್ತು ಯೂಸ್ಫುಲ್ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾವು ಕಲಿತಾ ಇರೋದು ಕನ್ನಡ ಕೀಬೋರ್ಡ್ ಲೆಸನ್ ನಂಬರ್ 43. ಸೊ ಈ ಲೆಸನ್ನ ನಾವು ಮುಂದುವರ್ಸೋದಕ್ಕೆ ಮುಂಚೆ ಆ್ಯಂಡ್ ಯಾರಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಈ ವಿಡಿಯೋವನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಈ ವಿಡಿಯೋ ನೀವು ಅರ್ಥ ಆಗಬೇಕಂತಂದರೆ ಈ ಲೆಸನ್ ನಂಬರ್ 43 ನಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮುಂಚೆ ಇದಕ್ಕಿಂತ ಹಿಂದಿನ ಲೆಸನ್ಗಳಲ್ಲಿ ನಾವೇನೇನು ಕಲ್ತ್ಕೊಂಡಿದ್ವಿ ಅನ್ನೋದು ಕ್ವಿಕ್ಕಾಗಿ 1 ನಿಮಿಷದಲ್ಲಿ ನಾವೆಲ್ಲರೂ ರಿವೈಸ್ ಮಾಡ್ಕೊಳ್ಳೋಣ. ಲೆಸನ್ ನಂಬರ್ 39ರಲ್ಲಿ ನಾವೆಲ್ಲರೂ ಕೂಡ 4/4 ಗಾಸ್ಪಲ್ ರಿದಮನ್ನು, ಕೀಬೋರ್ಡ್ ರಿದಮನ್ನು ನಾವು ಕಲ್ತಿದ್ವಿ. ಈ ರಿದಮು ತುಂಬ ಕಾಮನ್ ಆಗಿ ನಾವು ಪ್ಲೇ ಮಾಡುವಂಥ ರಿದಮು. ಆಲ್ಮೋಸ್ಟ್ ಎಲ್ಲ ಗಾಸ್ಪಲ್ ಸಾಂಗ್ಗಳು ಕೂಡ ಈ ಒಂದು 4/4 ರಿದಮಲ್ಲಿ ಫಿಟ್ ಆಗುತ್ತೆ. ಸೊ ಲೆಸನ್ ನಂಬರ್ 39ರಲ್ಲಿ ನಾವು ಈ 4/4 ರಿದಮ್ನ ಯಾವ ಥರ ಪ್ಲೇ ಮಾಡೋದು ಅನ್ನೋದು ಕಲ್ತ್ಕೊಂಡಿದ್ವಿ. ಲೆಸನ್ ನಂಬರ್ 39.2ನಲ್ಲಿ ಪಾರ್ಟ್ 2ನಲ್ಲಿ ನಾವು ಆ ರಿದಮ್ನ ಸಾಂಗ್ಗೆ ಬಳಸಬೇಕಂತಂದರೆ ಯಾವ ಥರ ನಾವು ಅದನ್ನು ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು ಕೂಡ ಕಲ್ತಿದ್ವಿ. ಈ ಲೆಸನ್ ನಂಬರ್ 39 ಕಲ್ತ ಮೇಲೆ ಈಗ ಈ 4/4 ರಿದಮನ್ನು ನಾವು ಯಾವ ಥರ ಸಾಂಗ್ಸಲ್ಲಿ ಉಪಯೋಗಿಸ್ಕೊಂಡು ನಾವು ಸಾಂಗ್ಸ್ನ ಪ್ಲೇ ಮಾಡೋದು ಅನ್ನೋದು ಲೆಸನ್ ನಂಬರ್ 40ರಲ್ಲಿ ಸ್ಥಿರಪಡಿಸುವಾತನು ಅನ್ನೋ ಒಂದು ಹಾಡಿನ ಮೂಲಕ ನಾವು ಕಲ್ತಿದ್ವಿ. ಫಸ್ಟ್ ಹಾಡು 4/4 ರಿದಮಲ್ಲಿ ಯಾವ ಥರ ಹಾಡಿಗೆ ತಕ್ಕಂಗೆ ನಾವು ಹೊಂದಾಣಿಕೆ ಮಾಡ್ತಾ ಈ ರಿದಮನ್ನು ಯಾವ ಥರ ನಾವು ಕಂಟಿನ್ಯೂಸ್ ಆಗಿ ಪ್ಲೇ ಮಾಡಬೇಕು ಅನ್ನೋದು ಲೆಸನ್ ನಂಬರ್ 40ರಲ್ಲಿ ಫಸ್ಟ್ ಸಾಂಗ್ ಕಲ್ತಿದ್ವಿ. ಅದಾದಮೇಲೆ ಲೆಸನ್ ನಂಬರ್ 41ರಲ್ಲಿ ಅಬ್ರಹಾಮನ ದೇವರ ನಿನಗೆ ಅನ್ನೋ ಒಂದು ಹಾಡನ್ನು, ಸೆಕೆಂಡ್ ಹಾಡನ್ನು ಕಲ್ತಿದ್ವಿ. ಆಲ್ಮೋಸ್ಟ್ ಇದನ್ನು 10,000 ಜನಗಳು ನೋಡಿ ಪ್ರಾಕ್ಟೀಸ್ ಮಾಡಿದ್ದಾರೆ. ತುಂಬ ಪಾಪ್ಯುಲರ್ ಆಗಿದೆ ಈ ಒಂದು ಅಬ್ರಹಾಮನ ದೇವರ ನಿನಗೆ ಹಾಡು. ಅದು 2ನೇ ಹಾಡು 4/4 ರಿದಮಲ್ಲಿ. ಅದಾದ ನಂತರ ಲೆಸನ್ ನಂಬರ್ 42ರಲ್ಲಿ ಆರಾಧನೆ ಯೇಸುವಿಗೆ ಅನ್ನೋ ಒಂದು 3ನೇ ಹಾಡನ್ನು ನಾವು ಕಲ್ತಿದ್ವಿ. ಇದು 4/4 ರಿದಮಲ್ಲಿ ನಾವು ಕಲಿತಾ ಇರುವಂಥ 3ನೇ ಹಾಡು. ಸೊ ಈ ಆರಾಧನೆ ಯೇಸುವಿಗೆ ಸಿಂಪಲ್ ಸ್ಮಾಲ್ ಸಾಂಗು, ಕಾರ್ಡ್ಸ್ಗಳು ಕೂಡ ತುಂಬ ಕಡಿಮೆ ಎ ಮೈನರಲ್ಲಿ ಬರುತ್ತೆ. ಸೊ ಯಾವ ಥರ ಇದನ್ನು ಪ್ಲೇ ಮಾಡೋದು ಅನ್ನೋದು ಕೂಡ ನಾವು ಬೇಗನೆ ಅತ್ಯಂತ ಫಾಸ್ಟಾಗಿ, ತುಂಬ ಕಾರ್ಡ್ಸ್ಗಳು ಕೂಡ ಕಡಿಮೆ, ಯಾವ ಥರ ನಾವು ಇದನ್ನು ಪ್ಲೇ ಮಾಡೋದು, ಆ ಸಾಂಗಿಗೆ ಯಾವ ಥರ ಪರ್ಫೆಕ್ಟಾಗಿ ಸಿಂಕ್ ಮಾಡ್ತಾ ನಾವು ಕಲಿಯೋದು ಅನ್ನೋದು ಕೂಡ ಕಲ್ತಿದ್ವಿ. ಇವತ್ತು ನಾವು ಕಲಿತಾ ಇರೋದು ಲೆಸನ್ ನಂಬರ್ 43, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ ಅನ್ನುವ 4ನೇ ಹಾಡು. ಸೊ ಇನ್ಯಾಕೆ ತಡ, ಬೇಗನೆ ಆ ಲೆಸನ್ ಒಳಗಡೆ ಹೋಗಿ ಬೇಗನೆ ನಾವು ಕಲ್ತ್ಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ಲೆಸನ್ ನಂಬರ್ 43 ಇನ್ 4/4 ರಿದಮ್. ಓಕೆ ನೋಡಿ ವೀಕ್ಷಕರೇ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ಒಂದು ಪಾಪ್ಯುಲರ್ ಹಾಡು. ತುಂಬ ಹಾಡು ರಾಗ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಇ ಮೈನರಲ್ಲಿದೆ. ಸೊ ಇ ಮೈನರಲ್ಲಿ ಸಾಂಗ್ ಇದ್ದರೆ ಎಷ್ಟು ಕಾರ್ಡ್ಸ್ ಇ ಮೈನರಲ್ಲಿ ಬರುತ್ತೆ ಅನ್ನೋದು ಎಲ್ಲರೂ ನಮ್ಮ ಕಾರ್ಡ್ ಪ್ರೋಗ್ರೆಷನ್ ಲೆಸನ್ಸ್ಗಳಲ್ಲಿ ಕಲ್ತ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರು ಕಲ್ತಿಲ್ಲ ಅಂತಂದರೆ ಕಾರ್ಡ್ ಪ್ರೋಗ್ರೆಷನ್ ಲೆಸನ್ಸ್ ನಮ್ಮ ಚಾನಲಲ್ಲಿದೆ. ಅದನ್ನು ನೋಡಿದ್ರೆ ನಿಮಗೆ ಇ ಮೈನರಲ್ಲಿ ಯಾವುದಾದ್ರೂ ಹಾಡು ಬಂದರೆ ಎಷ್ಟು ಕಾರ್ಡ್ಸ್ ಬರುತ್ತೆ, ಡಿ ಮೈನರಲ್ಲಿ ಯಾವುದಾದ್ರೂ ಸಾಂಗ್ ಬಂದರೆ ಆ ಡಿ ಮೈನರಲ್ಲಿ ಎಷ್ಟು ಕಾರ್ಡ್ಸ್ ಬರುತ್ತೆ ಅನ್ನೋದು ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಈ ಸಾಂಗ್ ಇರೋದು ಇ ಮೈನರ್ ಕಾರ್ಡಲ್ಲಿ. ಸೊ ಇ ಮೈನರ್ ಕಾರ್ಡ್ ಪ್ರೋಗ್ರೆಷನಲ್ಲಿ ಎಷ್ಟು ಕಾರ್ಡ್ಗಳಿದ್ದಾವೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಫಸ್ಟ್ ಲೈನ್ ಬೈ ಲೈನು ನಾವು ಇವಾಗ ಕಲ್ತ್ಕೊಂಡು ಹೋಗೋಣ. ಫಸ್ಟ್ ಲೈನು, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಉಸಿರಿರುವ ಅನ್ನೋ ಕಡೆ ನಾವು ಇ ಮೈನರ್ ನೋಡಿ, ಇಲ್ಲಿ ಇ ಮೈನರನ್ನು ನಾವು ಫುಲ್ ಕೌಂಟನ್ನು ಪ್ಲೇ ಮಾಡ್ಬೋದು. ನೋಡಿ, ಉಸಿರಿರುವ ದಿನವೆಲ್ಲ 1 2 3 4 ಕಂಪ್ಲೀಟ್ ಆಗಿ ನಮಗೆ ಇ ಮೈನರ್ ಪ್ಲೇ ಮಾಡೋ ಟೈಮ್ ಸಿಗುತ್ತೆ. ನೋಡಿ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಅನ್ನೋ ಕಡೆ ಜಿ ಮೇಜರ್, ನಾ ಮಾಡುವೆ. ಇಲ್ಲಿ ಜಿ ಮೇಜರ್ ಮತ್ತು ಡಿ ಮೇಜರನ್ನು 2 ಕೌಂಟ್ ಥರ ಡಿವೈಡ್ ಮಾಡಬೇಕು. ನೋಡಿ, ನಾ ಮಾಡುವೆ 1 2 3 4, G major 2 times 1, G major of
ಡಿ ಮೇಜರ್ ಆಫ್ 1 2 3 4 ಮತ್ತು ಡಿ ಮೇಜರ್ ಹಾಗೆ ಕಂಟಿನ್ಯೂ ಆಗುತ್ತೆ. ನಿನಗೆ ಆರಾಧನೆ ಅನ್ನೋ ನೆಕ್ಸ್ಟ್ ಇ ಮೈನರ್ ಬರೋವರೆಗೂ ನೋಡಿ. ಆರಾಧನೆ ಅನ್ನೋ ಪದಕ್ಕೆ ಇ ಮೈನರ್ ಬರುತ್ತೆ. ಇ ಮೈನರ್ ಫುಲ್ ಕೌಂಟ್ ನೋಡಿ. ನಿಮಗೆ ಆರಾಧನೆ 1 2 3 4 ನೋಡಿ, ಇದು ಈ ಥರ ಬರುತ್ತೆ. ಉಸಿರಿರುವ ದಿನವೆಲ್ಲ ಮಾಡುವೆ ನಿಮಗೆ ಆರಾಧನೆ. ನೆಕ್ಸ್ಟು ಆರಾಧನೆ ಡಿ ಮೇಜರ್, ಇದನ್ನು ಕೂಡ ನಾವು ಫುಲ್ ಕೌಂಟ್ ಮಾಡ್ಬೋದು. ಆರಾಧನೆ ಮತ್ತೆ ಆರಾಧನೆಗೆ ಸಿ. ಇಲ್ಲಿ ಯೇಸುವಿಗೆ ಅನ್ನೋ ಕಡೆ ಡಿ ಆಫ್ ಕೌಂಟು, ಇ ಮೈನರ್ ಆಫ್ ಕೌಂಟು ನೋಡಿ. 1 2 3 4 ಡಿ ಮೇಜರ್ 1 2 ಇ ಮೈನರ್ 3 4 ನೋಡಿ, ಈ ಥರ ಬರುತ್ತೆ ಅದು. ಆಮೇಲೆ ಇ ಮೈನರ್ 4 ಕೌಂಟ್ಸು ಫುಲ್ ಕೌಂಟ್ ಬರುತ್ತೆ ನೋಡಿ. ಇವಾಗ 2 ಲೈನ್ಸನ್ನ ನಾನು ಪ್ಲೇ ಮಾಡ್ತೀನಿ. 1 2 3 ಗೋ. ಉಸಿರಿರುವ ದಿನವೆಲ್ಲ ಮಾಡುವೆ ನಿಮಗೆ ಆರಾಧನೆ 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 ಯೇಸುವಿಗೆ. ಸಿಂಪಲ್. ನೆಕ್ಸ್ಟು ವರ್ಸ್ ನಂಬರ್ 1, ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸೆ ನೋಡಿ. ಎಷ್ಟೊಂದು ಅನ್ನೋ ಕಡೆ ಇ ಮೈನರ್, ಇಲ್ಲಿ ಕೂಡ ನಾವು ಇ ಮೈನರ್ನ ಫುಲ್ ಕೌಂಟನ್ನು ಪ್ಲೇ ಮಾಡ್ಬೋದು ನೋಡಿ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆಗೆ ಡಿ, ನೀ ಮಾಡಿರು, ಇಲ್ಲಿ ಇರುವೆಗೆ ಎ ಮೇಜರ್ ಬರ್ತದೆ. ಸೊ ಡಿ ಆಫ್ ಕೌಂಟು, ಎ ಮೇಜರ್ ಆಫ್ ಕೌಂಟು ನೋಡಿ. ನೀ ಮಾಡಿರುವೆ ಸೊ ಡಿ ಆಫ್ ಕೌಂಟ್, ಎ ಆಫ್ ಕೌಂಟು, ಇ ಮೈನರ್ ಫುಲ್ ಕೌಂಟ್ ನೋಡಿ. ನೀ ಮಾಡಿರುವೆ 1 2 3 4 ಇ ಮೈನರ್ 2 3 4 ಸೊ ನೋಡಿ. ನೀ ಮಾಡಿರುವೆ ನೆಕ್ಸ್ಟು ನನ್ನ ಪ್ರಾಣನಿ ನನ್ನ ಉಸಿರುನಿ ನೋಡಿ. ಇಲ್ಲಿ ಕೂಡ ನಾವು ಫುಲ್ ಕೌಂಟನ್ನು ಪ್ಲೇ ಮಾಡ್ಬೋದು. ನನ್ನ ಪ್ರಾಣ ನೀನು, ಎ ಫುಲ್ ಕೌಂಟ್ ಬರುತ್ತೆ. ನನ್ನ ಪ್ರಾಣ ನೀನು ನನ್ನ ಉಸಿರು ನೀ ನೋಡಿ. ನನ್ನ ಅನ್ನೋ ಕಡೆ ಜಿ ಮೇಜರ್, ನನ್ನ ಉಸಿರು ನೀ, ಇದು ಫುಲ್ ಕೌಂಟು. ಎ ಫುಲ್ ಕೌಂಟ್ ಬರುತ್ತೆ, ಜಿನು ಫುಲ್ ಕೌಂಟ್ನ ಪ್ಲೇ ಮಾಡ್ಬೋದು ನೋಡಿ. ನನ್ನ ಪ್ರಾಣ ನೀ ನನ್ನ ಉಸಿರು ನೀ. ನೆಕ್ಸ್ಟು ಎಂದೆಂದು ನಿಮಗೆ ಆರಾಧನೆ. ಎಂದೆಂದುಗೆ ಇಲ್ಲಿ ಕೂಡ ಡಿ ಆಫು ಮತ್ತು ಬಿ ಮೇಜರ್ ಆಫ್ ನೋಡಿ. ಎಂದೆಂದು ದು ಅನ್ನೋ ಕಡೆ ಮತ್ತು ಬಿ ಮೇಜರ್ ಇದೆ. ಬಿ ಮೇಜರ್ನ ಇನ್ವರ್ಷನಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಅಂದರೆ ನಾವು ಆ್ಯಕ್ಚುಲಿ ಬಿ ಮೇಜರ್ ಇಲ್ಲಿ ಪ್ಲೇ ಮಾಡಬೇಕು, ಬಿ ಡಿ ಶಾರ್ಪ್ ಎಫ್ ಶಾರ್ಪ್. ಬಟ್ ಇಲ್ಲಿ ಪ್ಲೇ ಮಾಡಿದ್ರೆ ಪಿಚ್ಚು ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಈ ಡಿ ಶಾರ್ಪ್ ಎಫ್ ಶಾರ್ಪು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಎಂದೆಂದು ನಿನಗೆ ನೋಡಿ 1 2 3 4 ಎಂದೆಂದು ನಿನಗೆ ಆರಾಧನೆ ನೋಡಿ. ಇದು ತುಂಬ ಇಂಪಾರ್ಟೆಂಟು. ಮೂಮೆಂಟು ಅನ್ನೋದು ತುಂಬ ಕ್ವಿಕ್ಕಾಗಿ ಕಾರ್ಡ್ಸನ್ನ ಶಿಫ್ಟ್ ಮಾಡಬೇಕು ನೋಡಿ. ಅಷ್ಟೇ. ನೆಕ್ಸ್ಟು ಮತ್ತೆ ಆರಾಧನೆ ಯೇಸುವಿಗೆ ಬರುತ್ತೆ. ಇವಾಗ ನಾವು
ವರ್ಸ್ 2ಗೆ ಹೋಗೋಣ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದ್ದಿ ಏಸಯ್ಯ. ಸೇಮು, ಇದು ಕೂಡ ಅದೇ ಆಲ್ಮೋಸ್ಟ್ ವರ್ಸ್ 1 ಥರನೇ ಬರುತ್ತೆ. ಯಾವ ಥರ ಬರುತ್ತೆ ನೋಡೋಣ. ಬಲವಿಲ್ಲದಿರುವಾಗ ಅನ್ನೋ ಕಡೆ ನಮಗೆ ಇ ಮೈನರ್ ಫುಲ್ ಕೌಂಟ್ ಬರುತ್ತೆ. ನೀ ಅನ್ನೋ ಪದಕ್ಕೆ ಡಿ ಮೇಜರ್ಗೆ ನಾವು ಶಿಫ್ಟ್ ಆಗಬೇಕು. ಬಟ್ ಡಿ ಮೇಜರ್ ಹಾಫ್ ಕೌಂಟ್ ಮಾತ್ರ ಬರುತ್ತೆ ನೋಡಿ. ಬಲವಿಲ್ಲದಿರುವಾಗ ಬಾ ಅನ್ನೋ ಪದಕ್ಕೆ ಇ ಮೈನರ್, ಅದು ಫುಲ್ ಕೌಂಟ್. ಆ ನೀ ಅನ್ನೋ ಪದ ಡಿ ಮೇಜರ್ 2 ಕೌಂಟ್ ಬರುತ್ತೆ ನೋಡಿ. ಎ ಮೇಜರ್ 2 ಕೌಂಟ್, 1 2 3 4. ಇ ಮೈನರ್ 1 2 3 4, ಡಿ ಮೇಜರ್ 1 2, ಎ ಮೇಜರ್ 1 2, ಇ ಮೈನರ್ 3 4. ಬಲವಿಲ್ಲದಿರುವಾಗ ನನ್ನನ್ನು ಬಲಪಡಿಸಿದೆ ಏಸಯ್ಯ. ನೋಡಿ, ಎ ಮೇಜರ್ ಬಲಪಡಿಸಿದೆ ಏಸಯ್ಯ. ಡಿಗೆ ನಾವು ಆಲ್ರೆಡಿ ಇ ಮೈನರ್ಗೆ ಶಿಫ್ಟ್ ಮಾಡಿಬಿಡ್ಬೇಕು. ಸೊ ನೋಡಿದ್ರಲ್ಲ, ಇದು ಯಾವ ಥರ ಇದೆ. ನೆಕ್ಸ್ಟು ನನ್ನ ಬಲವು ನೀ ನನ್ನ ಬಂಡೆ ನೀ. ಇದು ಇಲ್ಲಿ ಎ ಮೇಜರ್, ನನ್ನ ಬಲವು ಅನ್ನೋ ಕಡೆ ಎ ಮೇಜರ್ ಫುಲ್ ಕೌಂಟ್ನ ನಾವು ಪ್ಲೇ ಮಾಡ್ಬೋದು ನೋಡಿ. ನನ್ನ ಬಲವು ನೀ, ನನ್ನ ಬಂಡೆ ಅನ್ನೋ ಕಡೆ ಜಿ ಮೇಜರ್, ಅದು ಕೂಡ ಫುಲ್ ಕೌಂಟ್ ಬರುತ್ತೆ. ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ, ಎಂದೆಂದು ನಿಮಗೆ ಆರಾಧನೆ. ಸೇಮು ಫಸ್ಟ್ ವರ್ಸಲ್ಲಿ ನೋಡಿದ್ವಲ್ಲ, ಅದೇ ಥರ ಇದನ್ನು ಕೂಡ ಡಿ 2 ಕೌಂಟು, ಬಿ ಮೇಜರ್ 2 ಕೌಂಟು, ಆರಾಧನೆಗೆ ಇ ಮೈನರ್ ಫುಲ್ ಕೌಂಟ್ ಬರುತ್ತೆ ನೋಡಿ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. 1 2 3 4, ಇ ಮೈನರ್ 2 3 4. ಅದಾದಮೇಲೆ ಆರಾಧನೆ, ಆರಾಧನೆ ಯೇಸುವಿಗೆ. ಸೇಮ್ ಅದೇ ಥರ ಮತ್ತೆ ಬರುತ್ತೆ ನೋಡಿ. ಸೇಮ್ ಆರಾಧನೆ, ಫಸ್ಟ್ ಲೈನಲ್ಲಿ ನೋಡಿದ್ವಲ್ಲ, ಆ ಥರ ನೋಡಿದ್ರಲ್ವಾ. ಇದರಲ್ಲಿ ಟ್ರಿಕ್ಸ್ ಎಲ್ಲ ಆ ಶಿಫ್ಟ್ ಮಾಡುವಾಗಲೇ ಬರುತ್ತೆ. ಶಿಫ್ಟ್ ಮಾಡೋದು ನೀವು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಈ ಸಾಂಗ್ನ ಈಸಿಯಾಗಿ ನೀವು ಪ್ಲೇ ಮಾಡ್ಬೋದು. ಸೊ ಈಗ ಈ ಸಾಂಗ್ನ ನಾನು ಗ್ಯಾಪ್ ಇಲ್ದಲೇ ಸ್ಟಾರ್ಟಿಂಗಿಂದ ಈ 2 ಕೋರಸ್ಸುಗಳು, ವರ್ಸ್ಗಳು ಕೂಡ ಕಂಟಿನ್ಯೂಯಸ್ ಆಗಿ ಎಲ್ಲೂ ನಿಲ್ಲಿಸ್ತಲೇ ಪ್ಲೇ ಮಾಡ್ತೀನಿ. ನಾನು ಯಾವ ಥರ ಇಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೀನೋ, ನೀವು ಪ್ರಾಕ್ಟೀಸ್ ಮಾಡುವಾಗ ಔಟ್ಪುಟ್ಟು ಇದೇ ಥರ ಬರೋ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇನ್ನಾಗ್ತಡ ನಾವು ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಗೋ. ಕಾರ್ಡು ಸಾಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಕಾರ್ಡನ್ನ ನೀವು ಪ್ಲೇ ಮಾಡಿದ್ರೆ ನಿಮಗೆ ಪಿಚ್ ಸಿಗುತ್ತೆ. ಸೊ ಇ ಮೈನರ್ 1 2 3 4. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವಿಗೆ. ಆರಾಧನೆ
ನೋಡಿದ್ರಲ್ವಾ, ಸಿಂಪಲ್ ಇಷ್ಟೇ. ನೋಡೋದಕ್ಕೆ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ಟೆಕ್ನಿಕ್ಸ್ನ ನೀವು ಫಾಲೋ ಆದರೆ ಪ್ರಾಪರಾಗಿ ಈ ಸಾಂಗ್ ನಿಮಗೆ ಬರುತ್ತೆ. ನೋಡಿ, ಇದೇ ಥರ ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಸಾಂಗ್ನ ಇಲ್ಲ ನೀವು ಆಡಿಕೊಂಡು, ಇಲ್ಲಾಂದರೆ ಆಡೋರು ಜೊತೆಗೆ ನೀವು ಕೀಬೋರ್ಡ್ನ ಪ್ಲೇ ಮಾಡಿಕೊಂಡು ವರ್ಷಿಪ್ ಲೀಡ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ನಿಮ್ಮನ್ನು ಎಲ್ಲರೂ ಡೆಫಿನೆಟ್ಲಿ ಅಭಿನಂದಿಸ್ತಾರೆ. ಸೊ ನೋಡಿದ್ರಲ್ಲ, ಸೊ ದಟ್ಸ್ ಆಲ್. ಈ ಲೆಸನ್ ನಂಬರ್ 43 ಇದು ತುಂಬ ಇಂಪಾರ್ಟೆಂಟ್ ಟೆಕ್ನಿಕ್ಕು ಮತ್ತು ಸಾಂಗ್ ಇದು. ಈ ಸಾಂಗಲ್ಲಿ ತುಂಬ ಚೆನ್ನಾಗಿದೆ ಟೆಕ್ನಿಕ್ಸು. ಆ್ಯಂಡ್ ಇನ್ನೊಂದೇನಂತಂದರೆ ಈ 4/4 ರಿದಮು ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳಿಗೂ ಬರುತ್ತೆ. ಸೊ ಈ ಒಂದು ರಿದಮ್ನ ನೀವು ಕಲ್ತ್ಕೊಂಡ್ರೆ ಕೆಲವು ಲಕ್ಷಾಂತರ ಸಾಂಗ್ಗಳು, ಸಾವಿರ ಸಾಂಗ್ಗಳು ಬೇರೆ ಯಾವ್ಯಾವ ಲ್ಯಾಂಗ್ವೇಜಲ್ಲಾದರೂ ಕೂಡ ನೀವು ಪ್ಲೇ ಮಾಡ್ಬೋದು. ಸೊ ದಟ್ಸ್ ಆಲ್. ಸೊ ಈ ಸಾಂಗ್ನ ನೀವು ಬೇಗನೆ ಪ್ರಾಕ್ಟೀಸ್ ಮಾಡಬೇಕಂತ ಅಂದರೆ ಯಥಾವಿಧಿಯಾಗಿ ನಿಮಗೆ ಕೆಲವು ಟಿಪ್ಸ್ಗಳನ್ನ ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಕಾರ್ಡ್ಸನ್ನ ಈ 4/4 ರಿದಮ್ ಫ್ಲೋನ ಚೆನ್ನಾಗಿ ಕಲ್ತ್ಕೋಬೇಕು. ಡಿವಿಷನ್ ಅಂದರೆ ನೋಡಿ, ಒಂದು ಕಾರ್ಡನ್ನ ಹಾಫ್ ಕೌಂಟ್ ಡಿವೈಡ್ ಮಾಡೋದು, ಫುಲ್ ಕೌಂಟನ್ನು ಪ್ಲೇ ಮಾಡೋದನ್ನ ಟೆಕ್ನಿಕ್ನ ಅಂದರೆ ಲೆಸನ್ ನಂಬರ್ 39.2ನ ಚೆನ್ನಾಗಿ ಕಲ್ತ್ಕೋಬೇಕು. ನೋಡಿ, 1 2 3 4 ಈ ಕಾರ್ಡ್ ಶಿಫ್ಟ್ ಮಾಡೋದು ಟೆಕ್ನಿಕ್ನ ನೀವು ಕಲ್ತ್ಕೊಂಡ್ರೆ ಈ ಸಾಂಗ್ ನಿಮಗೆ 70% ಬಂದಂಗೆ. ಒಂದು. ಎರಡನೇ ಟಿಪ್ ಏನಂತಂದರೆ ಆ ರಾಗವನ್ನು ಕರೆಕ್ಟಾಗಿ ನೀವು ಅಲೈನ್ ಮಾಡ್ಕೊಂಡು ಹೋಗ್ಬೇಕು, ಪಿಚ್ಚನ್ನ ಕಲಿಬೇಕು. ನೋಡಿ, ಈ ಮೈನರ್ ಇದೆ, ಈ ಒಂದು ಪಿಚ್ ಇದೆಯಲ್ಲ, ಆ ಪಿಚ್ಚು ಅಕ್ಯುರೇಟಾಗಿ ಮ್ಯಾಚ್ ಆಗಬೇಕು. ಒಂದು ವೇಳೆ ನೀವು ಇಲ್ಲಿ ಈ ಮೈನರ್ ಪ್ಲೇ ಮಾಡ್ತಾ ಪಿಚ್ಚನ್ನ ನೀವು ಬೇರೆ ಇನ್ನೆಲ್ಲೋ ಆಡ್ತಾ ಇದ್ದರೆ, ಆ ರಾಗನ ಮ್ಯಾಚ್ ಮಾಡಿಲ್ಲ ಅಂತಂದರೆ ನೀವು ಎಷ್ಟೇ ಪರ್ಫೆಕ್ಟಾಗಿ ಪ್ಯಾಟ್ರನ್ನ ಪ್ಲೇ ಮಾಡಿದ್ರು ಕೂಡ ಆ ಸಾಂಗು ಮತ್ತು ಪ್ಯಾಟ್ರನ್ನು ಸಿಂಕ್ ಆಗಲ್ಲ. ಇದೇನೋ ಔಟ್ ಆಫ್ ದ ಟ್ಯೂನ್ ಹೋಗ್ತಾ ಇದೆ ಅನ್ನೋ ಥರ ಅನಿಸುತ್ತೆ. ಔಟ್ಪುಟ್ ಕೂಡ ಚೆನ್ನಾಗಿ ಬರಲ್ಲ. ಆದ್ದರಿಂದ ಈ ಹಾಡನ್ನು ಒಂದು 40 ಸರಿ 50 ಸರಿ ಆಡ್ತಾ ನೀವು ಚೆನ್ನಾಗಿ, ಒಂದು ವೇಳೆ ನೀವೇ ಆಡ್ತಾ ಪ್ಲೇ ಮಾಡೋದಿದ್ದರೆ ಚೆನ್ನಾಗಿ ಆಡ್ತಾ ಈ ಪಿಚ್ಚನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಬೇರೆಯವ್ರಿಗೆ ಯಾರಿಗೋ ಆಡ್ತಾ ಇದ್ದರೆ ನೀವು ಅವ್ರಿಗೆ ಜಸ್ಟ್ ಲೀಡ್ ಮಾಡ್ತಾ ಇದ್ರೆ ಕೀಬೋರ್ಡಲ್ಲಿ ಅಂತಂದರೆ ಅವರನ್ನು ನೀವು ಜೊತೆ ಕೂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಪ್ಲೇ ಮಾಡಬೇಕು. ಇದು ಎರಡನೇ ಟಿಪ್ಪು. ಮೂರನೇದು ಆಬ್ವಿಯಸ್ಲಿ ಅದು ತುಂಬ ಕಾಮನ್, ರೆಗ್ಯುಲಾರಿಟಿ ಇನ್ ಪ್ರಾಕ್ಟೀಸ್. ಪ್ರತಿದಿನ ಈ ಸಾಂಗ್ ಬರೋವರೆಗೂ ಕೂಡ ಇದನ್ನು ಡಿವೈಡ್ ಮಾಡಿಕೊಂಡು 3 ಲೈನು 2 ಲೈನ್ ಥರ ಡಿವೈಡ್ ಮಾಡಿಕೊಂಡು ಡೈಲಿ ಈ ಸಾಂಗ್ ಬರೋವರೆಗೂ ನೀವು 30 ಮಿನಿಟ್ಸ್ನ ನೀವು 40 ಮಿನಿಟ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡೋದ್ರೆ ಈ ಸಾಂಗು, ಈ 3 ಟಿಪ್ಸನ್ನು ನೀವು ಫಾಲೋ ಆದರೆ ಪರ್ಫೆಕ್ಟಾಗಿ ಬರುತ್ತೆ. ದಟ್ಸ್ ಆಲ್. ಸೊ ಹೇಗಿತ್ತು ಲೆಸನ್ನು? ನಿಮ್ಗೆ ಇಷ್ಟ ಆಯಿತಾ? ಆ್ಯಂಡ್ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಹಂಚ್ಕೊಳ್ಳಿ. ಒಂದು ವೇಳೆ ನಿಮ್ಗೇನಾದ್ರು ಈ ಒಂದು ಲೆಸನ್ಗೆ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಿಮ್ಮ ಅಭಿಪ್ರಾಯ ಕೂಡ ಮೆನ್ಷನ್ ಮಾಡಿ. ಆ್ಯಂಡ್ ನಿಮ್ಗೇನು ಅನಿಸುತ್ತೋ ಈ ಲೆಸನ್ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು, ನೆಕ್ಸ್ಟ್ ಸಾಂಗ್ 4/4 ರಿದಮಲ್ಲಿ ಯಾವ ಆಡಬೇಕು ಅನ್ನೋದನ್ನು ಕೂಡ ನೀವು ನನಗೆ ಮೆನ್ಷನ್ ಮಾಡಿ. ಈ ರಿದಮಲ್ಲಿ ನಾವು ಕೇವಲ 5 ಹಾಡುಗಳನ್ನ ನಾವು ಕಲಿತೀವಿ, ಇನ್ನೊಂದು ಹಾಡನ್ನು ನಾವು ಕಲಿಯೋಣ. ಅದಾದಮೇಲೆ ಸಕ್ಸಸ್ಫುಲ್ಲಾಗಿ ಈ 4/4 ರಿದಮ್ನ ಇಷ್ಟೇ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತುಂಬ ಸಾಂಗ್ಸ್ಗಳನ್ನು, ಅನೇಕ ಸಾಂಗ್ಗಳನ್ನ, ಹೊಸ ಸಾಂಗ್ಗಳನ್ನ ನೀವೇ ಪ್ರಯತ್ನ ಪಡ್ತಾಯಿರಿ. ಆ್ಯಂಡ್ ನಮ್ಮ ಮೆಂಬರ್ಶಿಪ್ಪಲ್ಲಿ ಈ 4/4 ರಿದಮಲ್ಲಿ ಇನ್ನೂ ಅನ್ಲಿಮಿಟೆಡ್ ಸಾಂಗ್ಸ್ಗಳನ್ನ ನಾನು ಪ್ಲೇ ಮಾಡ್ತಾ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ನೀವು ಆಲ್ಮೋಸ್ಟ್ ಅದರಲ್ಲೂ ಜಾಯ್ನ್ ಆದರೆ ನೀವು ಇನ್ನೂ ಈ ಪ್ಯಾಟರ್ನ್ನ ಪರ್ಫೆಕ್ಟಾಗಿ ಕಲಿಬೋದು. ದಟ್ಸ್ ಆಲ್. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಿ ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೀವು ಕೀಬೋರ್ಡನ್ನು ಪ್ರೊಫೆಷನಲ್ ಲೆವೆಲಾಗಿ ತುಂಬ ಒಂದು ಒಳ್ಳೆ ಟೀಚರ್ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ಪು ಕಲ್ತ್ಕೊಂಡು ಹೋಗ್ಬೇಕಂತಂದರೆ ಪ್ರತಿ ಶನಿವಾರ ವೀಕ್ಲಿ ಲೈವಲ್ಲಿ ನೀವು ಭಾಗವಹಿಸಿ. ಆ ಲೈವಲ್ಲಿ ಇನ್ನೂ ತುಂಬ ವಿಚಾರಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಪರ್ಸ್ನಲ್ ಕ್ವಶನ್ಸ್ ಆನ್ಸರ್ಗಳು ಕೂಡ ನಾನು ಅದರಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ. ಈ ಲೈವು ಕೇವಲ ಅಡ್ವಾನ್ಸ್ ಲೆವೆಲ್ ಮೆಂಬರ್ಶಿಪ್ ಅವ್ರಿಗೆ ಮಾತ್ರ. ಈ ಅಡ್ವಾನ್ಸ್ ಲೆವೆಲ್ ಮೆಂಬರ್ಶಿಪ್ನ ಬೆಲೆ 1119 ರೂಪೀಸು. ಅಫೋರ್ಡಬಲ್ ಇದೆ. ಆ್ಯಂಡ್ ನೀವು ಇದರಲ್ಲಿ ಜಾಯ್ನ್ ಆದರೆ ತುಂಬ ಚೆನ್ನಾಗಿ ಕಲ್ತ್ಕೋಬೋದು. ಆಲ್ಮೋಸ್ಟ್ ನಮ್ಮ ಮೆಂಬರ್ಸ್ಗಳು ಅನೇಕ ಜನರು ಜಾಯ್ನ್ ಆಗಿ ರೆಗ್ಯುಲರಾಗಿ ಕಲಿತಾ ಇದ್ದಾರೆ. ಸೊ ನೀವು ಕೂಡ ಜಾಯ್ನ್ ಆಗಿ ಅನೇಕ ಲೆಸನ್ಗಳನ್ನು, ಟೆಕ್ನಿಕ್ಗಳನ್ನು ಕಲಿತಾ ಹೋಗಿ. ಸೊ ದಟ್ಸ್ ಆಲ್. ಮತ್ತೆ ಇನ್ನೊಂದು ವೀಡಿಯೋದೊಟ್ಟಿಗೆ ನಿಮ್ಮ ಮುಂದೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಈ ಲೆಸನ್ನ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾವು ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.